ಸುದ್ದಿಗೆ ಸ್ವಾಗತ. ಇಂದು ನಗರದಲ್ಲಿ ಮಾನವೀಯತೆಯ ಹಬ್ಬ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಪ್ರಯುಕ್ತ ಅತ್ಯಂತ ಸಂಭ್ರಮದಿಂದ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಇದರ ಅಂಗವಾಗಿ ಆಸ್ಟಿನ್ ಟೌನ್ ವಿಡಿಎ ಗ್ರೌಂಡ್ ಉದ್ಘಾಟನೆ ಮತ್ತು ಬಹುನಿರೀಕ್ಷಿತ 7S ಫುಟ್ಬಾಲ್ ಪಂದ್ಯಾವಳಿಯ ಚಾಲನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ದಿನಾಂಕ ಡಿಸೆಂಬರ್ 26, 2025ರಂದು ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು. ಫುಟ್ಬಾಲ್ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಮತ್ತು ಯುವ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಈ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕ್ರೀಡಾಂಗಣವು ಕ್ರೀಡಾ ಪ್ರೇಮಿಗಳಿಂದ ತುಂಬಿ ತುಳುಕುತ್ತಿದ್ದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಉದ್ಘಾಟನಾ ಸಮಾರಂಭ ಇವತ್ತು ನೀಲ್ಸಂದ್ರದಲ್ಲಿ ಒಂದು ಫುಟ್ಬಾಲ್ ಗ್ರೌಂಡನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದೊಂದು ಭಾಳ ಅವ್ಯವಸ್ಥಿತ ಆದಂಥ ಒಂದು ಜಾಗ ಆಗಿತ್ತು. ಇದನ್ನು ಇವತ್ತು ಈ ಭಾಗದ ನಾಗರಿಕರಿಗೆ ಮುಂದಿನ ಪೀಳಿಗೆಯನ್ನು ತಯಾರಿ ಮಾಡಲಿಕ್ಕೆ ಯುವಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ, ದೊಡ್ಡವರು ಕೂಡ ಬರೀ ಯುವಕರಂತಲ್ಲ ಎಲ್ರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಇದನ್ನು ರೆಡಿ ಮಾಡಿದ್ವಿ. ಇವತ್ತು ಒಂದು ಟೂರ್ನಮೆಂಟ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷದಾಗೆ ಇವತ್ತು ಮಾನವೀಯತೆ ಹಬ್ಬ ಪ್ರಾರಂಭ ಆಗ್ತಾ ಇದೆ. ಇವತ್ತಿಂದ ಜನವರಿ 11ನೇ ತಾರೀಕು ಹಾಗಾಗಿ ಈ ಒಂದು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಈ ಭಾಗದಲ್ಲಿರುವಂಥ ಎಲ್ಲ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ. ಇವತ್ತು 7A ಫುಟ್ಬಾಲ್ ಇವತ್ತಿನ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ರಾತ್ರಿ ಬಹುಶಃ 10-11 ಗಂಟೆವರೆಗೂ ಎಲ್ಲ ಮ್ಯಾಚಸ್ಸು ಹೆಚ್ಚು ಕಮ್ಮಿ 10 ಟೀಮ್ಗಳಿದೆ. ಸೊ ಅದರ ಎಲ್ಲ ಮ್ಯಾಚಸ್ಸು 2 ಡಿವಿಷನ್ ಮಾಡ್ತೀವಿ. ಅದನ್ನು ಇವತ್ತು ರಾತ್ರಿವರೆಗೂ ಮುಗಿಸ್ತೀವಿ. ನಾಳೆ ಕ್ರಿಕೆಟ್ ನಡೀತದೆ, ನಾಳೆದ್ದು 11A ಫುಟ್ಬಾಲ್ ನಡೀತದೆ. ಹಾಗೆ ಮಹಿಳಾ ಕ್ರೀಡಾ ಇದೆ, ಕ್ಯಾಂಪ್ಗಳು ನಡೀತಾ ಇದೆ. ಈ ಥರ ಎಲ್ಲ ವರ್ಷವೂ ಇದೆಲ್ಲ ಆ್ಯಕ್ಟಿವಿಟೀಸ್ ನಡೀತದೆ. ಎಲ್ಲ ವರ್ಷದ ಥರ ಈ ವರ್ಷವೂ ಮಾಡ್ತಾಯಿದ್ದೀವಿ. ಸರ್, ಬೆಂಗಳೂರು ಸಿಟಿ ಮಾತ್ರನಾ ಇಲ್ಲ ಬೇರೆ ಡಿಸ್ಟಿಕ್ಕಿಂದ? ಇಲ್ಲ, ಈ ಫುಟ್ಬಾಲ್ ಮ್ಯಾಚು ಶಾಂತಿನಗರ ಕ್ಷೇತ್ರದ ಹೊಸದಾಗಿರೋ 10 ವಾರ್ಡ್ಗಳ ಟೀಮ್ಗಳು ಆಡೋದು. ಉದ್ಯೋಗ ಮೇಳ ಇದೆ, ಹೆಲ್ತ್ ಕ್ಯಾಂಪ್ ನಡೀತದೆ, ಎಲ್ಲನೂ ಇದೆ. ಈಗಾಗಲೇ ಅದರದ್ದೆಲ್ಲನೂ ನಾವು ವಿತರಣೆ ಮಾಡಿದ್ದೀವಿ. ಎಲ್ರಿಗೂ ಅದರ ಮಾಹಿತಿ ಇದೆ. ಈ ವಿಡಿಯೋ ಮುಖಾಂತರ ನೀವು ಯುವಕರಿಗೆ ಏನು ಸಂದೇಶ ಕೊಡ್ತೀವಿ? ಆಟಾಡಿ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟನ್ನು ಬೆಳೆಸ್ಕೊಳ್ಳಿ, ಒಳ್ಳೆಯ ಮನುಷ್ಯರಾಗುವಂಥ ಪ್ರಯತ್ನ ಮಾಡಿ ಅದಕ್ಕೆ ಅವಕಾಶಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಸೊ ಅದು ಭಾಳ ಮುಖ್ಯ. ಇವತ್ತು ಕೆಟ್ಟ ದಾರಿ ಭಾಳ ಸುಲಭವಾಗಿ ಸಿಗುತ್ತೆ, ಒಳ್ಳೆ ದಾರಿ ಕಣ್ಮುಂದೆ ಇದ್ದರೂ ನೋಡಲ್ಲ. ದಯವಿಟ್ಟು ಬನ್ನಿ, ಆಟ ಆಡಿ, ಒಳ್ಳೆ ದೇಹ ಬೆಳೆಸ್ಕೊಳ್ಳಿ, ಆರೋಗ್ಯವಂತರಾಗಿ ಬೆಳೀರಿ ಅಂತ ಹೇಳಕ್ಕೆ ಇಷ್ಟ. ಮುಂಬರೋ ದಿನಗಳು ಇನ್ನೂ ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ನೀವು ಅನ್ಕೊಂಡು? ಇಲ್ಲ, ಸುಮಾರು ನಾವೀಗಾಗಲೇ ಇಲ್ಲಿ ನಮ್ಮಲ್ಲಿ ಹಳೆ ಕಾಲದಿಂದಲೂ ಫುಟ್ಬಾಲಿಗೆ ಒಂದು ದೊಡ್ಡ ಕ್ರೇಜ್ ಇರುವಂಥ ಜಾಗ. ನಿಮಗೆಲ್ಲ ಗೊತ್ತು, ಪೀಲೆ ಸ್ಟ್ಯಾಚ್ಯೂನೂ ಇದೆ ನಮ್ಮ ಕ್ಷೇತ್ರದಲ್ಲಿ. ಹಾಗಾಗಿ ಫುಟ್ಬಾಲ್ಗೋಸ್ಕರ ಭಾಳಷ್ಟು ನಮ್ಮ ಒಲಿಂಪಿಕ್ಸ್ ಆಡಿರೋ ಆಟಗಾರರೆಲ್ಲ ಇದ್ದಂಥ ಜಾಗ ಇದು. ಮತ್ತು ಫುಟ್ಬಾಲನ್ನು ಯಾವ ಥರ ಎನ್ಕರೇಜ್ ಮಾಡ್ಬೋದು ಅನ್ನೋದನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಆಗುತ್ತೆ. ಸುತ್ತಲೂ ಇದರ ಸುತ್ತಲೂ ಫುಟ್ಪಾತ್ ಅಗಲವಾಗಿ ಮಾಡಿದ್ದೀವಿ. ಸುತ್ತಲೂ ಜನ ವಾಕ್ ಮಾಡ್ಬೋದು, ಆಟ ಆಡೋರು ಒಳಗಡೆ ಆಡ್ಬೋದು.